ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಬಯೋಲಜಿಯ ಮೊದಲನೇ ಟಾಪಿಕ್ ಆದ ಸೆಲ್ ಅಥವಾ ಕೋಶ ಭಿತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಟಾಪ್ 30 MCQಗಳನ್ನು ಡಿಸ್ಕಸ್ ಮಾಡೋಣ. ಇವು ಎಲ್ಲ ಎಕ್ಸಾಮ್ಗಳಿಗೂ ಉಪಯುಕ್ತವಾಗಿರ್ತವೆ ಮತ್ತು ರೀಸೆಂಟಾಗಿ ಯಾವ ಎಕ್ಸಾಮ್ ಬರೀತಿರೋ ಅದಕ್ಕೂ ಕೂಡ ಉಪಯುಕ್ತವಾಗಿರುತ್ತೆ. ಇದರ ಸಿರೀಸ್ ಡೈಲಿ ಸಂಜೆ 6 ಗಂಟೆಗೆ ಬರ್ತಾ ಇದೆ. ಅದನ್ನು ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಯಾಲಜಿ ಟಾಪಿಕ್ ಸೆಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆಯಾಗಿ ಏನಿದೆ ನೋಡ್ರಿ, ಇಲ್ಲಿ ಮೊದಲನೇ ಪ್ರಶ್ನೆ, ಹೂ ಡಿಸ್ಕವರ್ಡ್ ದ ಸೆಲ್ ಫಾರ್ ದ ಫಸ್ಟ್ ಟೈಮ್ ಅಂತ ಕೇಳ್ತಾರೆ. ಅಂದರೆ ಜೀವಕೋಶವನ್ನು ಮೊದಲ ಬಾರಿಗೆ ಕಂಡು ಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಜೀವಕೋಶವನ್ನು ಮೊದಲ ಬಾರಿಗೆ ಯಾರಪ್ಪ ಅಂತಂದರೆ ಆಂಟೋನಿ ವ್ಯಾನ್ ಲಿವನ್ ಹಾಕ್ರವರು. ಇಲ್ಲಿ ನೋಡ್ರಿ ಆಪ್ಷನ್ ಸಿ, ಆಂಟೋನಿ ವ್ಯಾನ್ ಲಿವನ್ ಹಾಕ್ರವರು ಈ ಒಂದು ಜೀವಕೋಶವನ್ನು ಕಂಡುಹಿಡಿದಿರ್ತಕ್ಕಂಥ ಮೊದಲ ವ್ಯಕ್ತಿ ಆಗ್ತಾರೆ. ಇವ್ರು ಏನಪ್ಪ ಅಂತಂದರೆ 1665ರಲ್ಲಿ ಪ್ರಾಥಮಿಕ ಸೂಕ್ಷ್ಮದರ್ಶಕದ ಮೂಲಕ, ಅಂದರೆ ಅವರೊಂದು ಸೂಕ್ಷ್ಮದರ್ಶಕವನ್ನು ಕಂಡುಹಿಡ್ತಿರ್ತಾರೆ, ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಅದನ್ನು ಕಂಡುಹಿಡಿದ ಕಾರಣ ಅವ್ರಿಗೆ ಏನಪ್ಪ ಅಂತಂದರೆ ಯಾವುದೇ ಒಂದು ವಸ್ತು ಅವ್ರ ಕೈ ಸಿಕ್ಕರೂ ಅದರೊಳಗಡೆ ಮೈಕ್ರೋಸ್ಕೋಪ್ನಲ್ಲಿ ಹಾಕಿ ನೋಡುವಂಥ ಒಂದು ಹವ್ಯಾಸವನ್ನು ರೂಢಿ ಮಾಡಿಕೊಂಡಿರ್ತಾರೆ. ಅದೇ ರೀತಿಯಾಗಿ ಅವ್ರ ಬಳಿ ಒಂದು ಕಟ್ಟಿಗೆ ಕಾರ್ಕ್ ಅಂತ ಕರಿತೀವಿ, ಅಂದರೆ ಒಂದು ಬಾಟಲಿ ಮೇಲುಗಡೆ ಮುಚ್ಚತಕ್ಕಂಥ, ಅಂದರೆ ಗ್ಲಾಸಿನ ಬಾಟಲಿ ನೋಡಿರ್ಬೋದು, ಅದನ್ನು ಮುಚ್ಚೋಕೆ ಬಳಸ್ತಾರೆ, ವೈನ್ನಲ್ಲಿ ಕೂಡ ಬಳಸ್ತಾರೆ. ಆ ಒಂದು ಕಟ್ಟಿಗೆ ಕಾರ್ಕ್ನ ಒಂದು ಸಣ್ಣ ಒಂದು ಭಾಗವನ್ನು ತೆಗೆದುಕೊಂಡು ಅವರು ಮೈಕ್ರೋಸ್ಕೋಪ್ ಒಳಗೆ ನೋಡ್ತಾರೆ. ಅವರಿಗೆ ನೋಡಿದಾಗ ಈ ರೀತಿಯಾಗಿ ಕಾಣ್ತವೆ. ಅದರಲ್ಲಿ ಈ ರೀತಿಯಾಗಿ ಡೆಡ್ ಸೆಲ್ಗಳು ಕಾಣ್ತವೆ, ಅಂದರೆ ಡೆಡ್ ಜೀವಕೋಶಗಳು ಕಾಣ್ತವೆ. ಅದಕ್ಕೆ ಅವರು ಮೊದಲ ಬಾರಿಗೆ ಕೋಶ ಅಂತ ಹೆಸರಿಟ್ಟರು, ಜೀವಕೋಶ ಅಥವಾ ಇಂಗ್ಲೀಷ್ ಒಳಗಡೆ ಸೆಲ್ ಅಂತ ಕರಿತೀವಿ. ಸೆಲ್ ಅಂದರೆ ಏನು, ಒಂದು ಅವಾಗ ಕಾರಾಗೃಹದ ಒಂದು ಕೋಣೆ. ಕೋಣೆಗೆ ಸೆಲ್ ಅಂತ ಕರೀತಾರೆ. ಅದನ್ನು ಅವರು ಇಮ್ಯಾಜಿನ್ ಮಾಡಿಕೊಂಡು ಕೋಶ ಅಂತ ಅದಕ್ಕೆ ಹೆಸರಿಟ್ಟರು. ಮೊದಲ ಹೆಸರಿಟ್ಟವರು ಇವರಾಗಿರ್ತಾರೆ, ಅಂದರೆ ಇವರು ಡೆಡ್ ಸೆಲ್ ಅಥವಾ ಒಂದು ಮೃತ ಜೀವಕೋಶವನ್ನು ಕಂಡುಹಿಡ್ತಾರೆ. ಅವರಿಗದು ಬದುಕಿದೆಯೋ ಸತ್ತಿದೆಯೋ ಅಂತ ಕ್ಲಾರಿಫೈ ಮಾಡೋದಕ್ಕೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಬಟ್ ಏನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಕಂಡುಹಿಡಿತಾರೆ. ಬಟ್ ಅವ್ರು ಕಂಡುಹಿಡಿದಿರ್ತಕ್ಕಂಥದ್ದು ಒಂದು ಮೃತ ಜೀವಕೋಶ ಅಥವಾ ಡೆಡ್ ಸೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ಬನ್ನಿ. ಎರಡನೇ ಪ್ರಶ್ನೆ ಏನಿದೆ ನೋಡ್ರಿ, ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವ ಅಂಗಾಂಶವನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರೀತಕ್ಕಂಥದ್ದು ಯಾವ ಅಂಗಾಂಶ? ನಮ್ಮ ದೇಹದಲ್ಲಿ ಪ್ರಾಥಮಿಕವಾಗಿ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಅಂಗಾಂಶವಾಗಿದೆ ಸೆಲ್ ಒಳಗಡೆ, ಅಂದರೆ ಜೀವಕೋಶದ ಒಳಗಡೆ ಒಂದು ಎನರ್ಜಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕೇಂದ್ರ ಅಂತ ಅಂದರೆ ಅದು ಮೈಟೋಕಾಂಡ್ರಿಯಾ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೈಟೋಕಾಂಡ್ರಿಯಾ. ನೋಡಿ, ಇದರ ಬಗ್ಗೆ ನೋಡೋದಾದ್ರೆ ಮೈಟೋಕಾಂಡ್ರಿಯಾ ಅನ್ನುವಂತಹದ್ದು ಒಂದು ಆಕ್ಸಿಜನ್ ಅನ್ನು ಬಳಸ್ಕೊಂಡು ಕ್ರೆಬ್ ಸೈಕಲ್ ಮೂಲಕ, ಅಂದರೆ ಅದಕ್ಕೆ ಎನರ್ಜಿಯನ್ನು ಉತ್ಪಾದನೆ ಮಾಡುತ್ತಲ್ಲ, ಅದಕ್ಕೆ ಕ್ರೆಬ್ ಸೈಕಲ್ ಅಂತ ಕರಿತೀವಿ. ಆ ಒಂದು ಕ್ರೆಬ್ ಸೈಕಲ್ ಮೂಲಕ 36 ATP ಎನರ್ಜಿಯನ್ನು ಅದು ರೆಡಿ ಮಾಡುತ್ತೆ. ATP ಅಂದರೆ ಏನು? ಅಡೆನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಈ ಒಂದು 36 ATP ಎನರ್ಜಿಯನ್ನು ರೆಡಿ ಮಾಡ್ತಕ್ಕಂಥದ್ದು ಮೈಟೋಕಾಂಡ್ರಿಯಾ ಆಗುತ್ತೆ. ಟೋಟಲ್ ಈ ಒಂದು ಸೆಲ್ ಒಳಗಡೆ ಒಂದು ಸಾರಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಏನಪ್ಪ ಅಂದರೆ ಎನರ್ಜಿ ಎಷ್ಟಪ್ಪ ಅಂತಂದರೆ 38 ATP ಸ್ನೇಹಿತರೆ. ಇದು ತುಂಬ ಸಲ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಇದ್ರ ಮೇಲೆ. 38 ATP ಟೋಟಲ್ ಉತ್ಪಾದನೆ ಆದರೆ ಅದರಲ್ಲಿ 36 ATP ಎಲ್ಲಿ ಮೈಟೋಕಾಂಡ್ರಿಯಾದ ಒಳಗಡೆ ಉತ್ಪಾದನೆ ಆಗುತ್ತೆ. ಅದೇ ರೀತಿಯಾಗಿ 2 ATP ಎನರ್ಜಿ ಇದೆಯಲ್ಲ, 2 ATP ಎನರ್ಜಿ ಅಂದರೆ ಅಡೆನೋಸಿನ್ ಟ್ರೈಫಾಸ್ಫೇಟ್ ಅನ್ನುವಂಥದ್ದು ಸೆಲ್ ಒಳಗಡೆ, ಈ ಒಂದು ಸೆಲ್ ಒಳಗಡೆ ಪ್ಲಾಸ್ಮಾ ಇರುತ್ತಲ್ಲ, ಪ್ರೋಟೋಪ್ಲಾಸ್ಮಾದಲ್ಲಿ ಈ ಒಂದು ಏನಪ್ಪ ಅಂದ್ರೆ ಆಕ್ಸಿಜನ್ ಇಲ್ಲದೆ ಉತ್ಪಾದನೆ ಆಗ್ತಕ್ಕಂಥ ಎನರ್ಜಿ ಆಗುತ್ತೆ. ಅಂದರೆ ಇವಾಗ ನೀವು ಜಿಮ್ ಮಾಡುವಾಗ ನೋಡಿರ್ಬೋದು, ಜಿಮ್ ಮಾಡಿದ ತಕ್ಷಣ ಅಂದರೆ ಆಕ್ಸಿಜನ್ ಯಾವುದೇ ಒಂದು ಆ್ಯಕ್ಟಿವಿಟಿ ನೀವು ಜೋರಾಗಿ ಕಂಟಿನ್ಯೂಸ್ ಆಗಿ ಮಾಡಿದಾಗ ನಮಗೆ ಆಕ್ಸಿಜನ್ ಕಡಿಮೆ ಬೀಳುತ್ತೆ. ಆಕ್ಸಿಜನ್ ಕಡಿಮೆ ಆದಾಗ ಅಲ್ಲಿ ರೆಡಿ ಆಗ್ತಕ್ಕಂಥದ್ದೇ ಈ ಒಂದು ವಿತೌಟ್ ಆ್ಯನರೋಬಿಕ್ ರೆಸ್ಪಿರೇಷನ್ ಅಂತ ಕೂಡ ಕರಿತೀವಿ, ಅಂದರೆ ಆಕ್ಸಿಜನ್ ಇಲ್ಲದೆ ಒಂದು ಉತ್ಪಾದನೆ ಆಗ್ತಕ್ಕಂಥ ಎನರ್ಜಿ. ಅದು ಏನಪ್ಪ ಅಂತಂದರೆ ಸ್ನಾಯುಗಳಿಗೆ ನೋವನ್ನು ಉಂಟು ಮಾಡ್ತಕ್ಕಂಥ ಎನರ್ಜಿಯೇ ಇದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಬರ್ತಾ ಸೆಷನ್ದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇಷ್ಟೊತ್ತು ನೆನ್ಪಿಟ್ಕೊಳ್ತಾ ಹೋಗ್ರಿ. ಏನಪ್ಪ ಅಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಸ್ವಲ್ಪ ಟಫ್ ಅನಿಸುತ್ತೆ, ಸೈನ್ಸ್ ಹುಡುಗರಿಗೆ ತುಂಬ ಈಸಿ ಅನಿಸುತ್ತೆ. ಇಬ್ಬರಿಗೆ ಮ್ಯಾಚ್ ಮಾಡೋ ಸಲುವಾಗಿನೇನೋ ಇಂಗ್ಲೀಷ್ ಮತ್ತು ಕನ್ನಡ ಎರಡೂದರಲ್ಲಿ ಕೂಡ ಹೇಳ್ತಾ ಹೋಗ್ತಿರ್ತಾರೆ. ಏನಾದರೂ ಡೌಟ್ ಬಂದರೆ ನೀವು ಕಮೆಂಟ್ ಸೆಕ್ಷನ್ದಲ್ಲಿ ಕೂಡ ಕಮೆಂಟನ್ನು ಹಾಕಿರಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನೋನ್ ಆಸ್ ದ ಸೂಸೈಡಲ್ ಬ್ಯಾಗ್ ಆಫ್ ದ ಸೆಲ್ ಅಂತ ಕರೀತಾರೆ. ಜೀವಕೋಶದ ಆತ್ಮಹತ್ಯಾ ಚೀಲ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆತ್ಮಹತ್ಯಾ ಚೀಲ ಅಂದರೆ ಯಾವುದೋ ಒಂದು ಬಾಡಿ ಅಥವಾ ದೇಹವಾಗಿರಲಿ ತನ್ನನ್ನು ತಾನು
ಕೊಂದುಕೊಳ್ಳೋಕ್ಕೆ ಅಂದರೆ ತನ್ನನ್ನು ತಾನು ನಷ್ಟಗೊಳಿಸುವ ಸಲುವಾಗಿ ಬಳಸ್ತಕ್ಕಂಥ ಒಂದು ಇದಾಗಿದೆ. ಸೊ ನೋಡ್ರಿ, ಆತ್ಮಹತ್ಯೆ ಚೀಲ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ, ಲೈಸೋಸೋಮ್ ಆಗುತ್ತೆ. ಸೊ ನೀವು ತುಂಬ ಸಲ ಕನ್ಫ್ಯೂಸ್ ಆಗ್ತಾ ಇರ್ತೀರಿ ರೈಬೋಸೋಮ್ ಮತ್ತು ಲೈಸೋಸೋಮ್ ನಡುವೆ. ರೈಬೋಸೋಮ್ ಅಂದರೆ ರೈಬೋಸೋಮ್ ಆಪ್ಷನ್ ಇದೆ, ಇಲ್ಲಿ ಕೊಟ್ಟಿಲ್ಲ, ಬಟ್ ಆಪ್ಷನಲ್ಲಿ ಸಾಮಾನ್ಯವಾಗಿ ರೈಬೋಸೋಮ್ನು ಕೊಟ್ಟಿರ್ತಾರೆ, ಲೈಸೋಸೋಮ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಲೈಸೋಸೋಮ್ ಅನ್ನುವಂಥದ್ದು ಏನಪ್ಪ ಅಂದರೆ ಸೂಸೈಡಲ್ ಬ್ಯಾಗ್ ಅಂತ ಕರಿತೀವಿ. ಇದ್ರ ಒಳಗಡೆ ಡೈಜೆಸ್ಟಿವ್ ಎಂಜೈಮ್ ಇರುತ್ತೆ, ಅಂದರೆ ತನ್ನನ್ನು ತಾನು ಕರಗಿಸಿಕೊಳ್ಳತಕ್ಕಂಥ ಒಂದು ಸಾಮರ್ಥ್ಯ ಇರತಕ್ಕಂಥ ಎಂಜೈಮನ್ನು ಇದು ಹೊಂದಿರುತ್ತೆ. ಸೊ ಅದೇ ರೀತಿಯಾಗಿ ಇದು ಶೆಲ್ಲನ್ನು ನಷ್ಟಗೊಳಿಸುತ್ತೆ. ಸೊ ನಷ್ಟಗೊಳಿಸ್ತಕ್ಕಂಥ ಇದಾಗುತ್ತೆ, ಏನಪ್ಪ ಅಂಗಾಂಶವಾಗುತ್ತೆ ಒಂದು ಸೆಲ್ ಒಳಗಡೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಲೈಸೋಸೋಮ್ಗಳು ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿರುತ್ತವೆ, ಅಂದರೆ ಅದೇ ಹೇಳಿದ್ದಲ್ಲ ನಾನು, ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಹೊಂದಿರುತ್ತವೆ. ಸೊ ಆ ರೀತಿಯಾಗಿ ಅವು ತಮ್ಮನ್ನು ತಾವು ನಷ್ಟಗೊಳಿಸ್ತವೆ. ಯಾವುದೇ ಒಂದು ಸೆಲ್ RBC ನೋಡಿ 120 ದಿನಗಳವರೆಗೆ ಅದು ಬದುಕತ್ತೆ. ಸೊ ಆ ಒಂದು 120 ದಿನ ಮುಗಿದ ತಕ್ಷಣ ಅದನ್ನು ಸಾಯಿಸ್ತಕ್ಕಂಥದ್ದು ಲೈಸೋಸೋಮ್ ಆಗಿರುತ್ತೆ. ನೆಕ್ಸ್ಟ್, ಸಸ್ಯದ ಜೀವಕೋಶದ ಗೋಡೆಯು ಪ್ರಧಾನವಾಗಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಅಂದರೆ ಸಸ್ಯದ ಜೀವಕೋಶ ಸಸ್ಯದ್ದು ಕೇಳಿದ್ದಾರೆ. ಇಲ್ಲಿ ಸಸ್ಯದ್ದು ಮಾಡಲ್ಪಟ್ಟಿರುವುದು ಏನಪ್ಪ ಅಂತಂದರೆ ಸೆಲ್ ವಾಲ್ ಅಂತ ಕರಿತೀವಿ. ಸೊ ಸಸ್ಯಕ್ಕೆ ಮಾತ್ರ ಸೆಲ್ ವಾಲ್ ಇರುತ್ತೆ, ಅಂದರೆ ಜೀವಕೋಶ ಇರುತ್ತೆ. ಸೊ ಏನಪ್ಪ ಅಂದರೆ ಪ್ರಾಣಿಗಳು ಅಥವಾ ಪ್ರಾಣಿಗಳ ಸೆಲ್ನಲ್ಲಿ ಸೆಲ್ ಮೆಂಬ್ರೇನ್ ಅನ್ನುವುದಿರುತ್ತೆ. ಸೊ ಅವಕ್ಕೂ ಎರಡನ್ನ ಡಿಫ್ರೆನ್ಸ್ ಮಾಡ್ತಕ್ಕಂಥದ್ದು ಇದಾಗಿದೆ. ಸೊ ಅದೇ ರೀತಿಯಾಗಿ ಅದು ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಅಂದರೆ ಸೆಲ್ಯುಲೋಸ್ದಿಂದ ಮಾಡಲ್ಪಟ್ಟಿರುತ್ತದೆ ಸಸ್ಯದ ಜೀವಕೋಶ. ಅದಕ್ಕೆ ನಮ್ಮ ದೇಹದ ಒಳಗಡೆ ಈ ಒಂದು ಸೆಲ್ಯುಲೋಸ್ನ ಕರಗಿಸ್ತಕ್ಕಂಥ ಯಾವುದೇ ರೀತಿಯಾದ ಸಾಮರ್ಥ್ಯ ಇರಂಗಿಲ್ಲ ನಮಗೆ. ಅದಕ್ಕೋಸ್ಕರನೇ ನಮಗೆ ಈ ಒಂದು ಎಲೆಗಳನ್ನು ತಿಂದಾಗ ಕರಗಿಸ್ಕೊಳ್ಳೋಕ್ಕಾಗಂಗಿಲ್ಲ. ಸೊ ಈ ಒಂದು ಪ್ರಾಣಿಗಳಿರ್ತಾವಲ್ಲ, ಅಂದರೆ ಹಸು, ಅವುಗಳನ್ನ ಕರಗಿಸ್ತಕ್ಕಂಥ ಕತ್ತೆ, ಆ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳಲ್ಲಿ ಈ ಲೈಸೋಸೋಮನ್ನು ಕರಗಿಸುವ ಸಾಮರ್ಥ್ಯ ಇರುವ ಕಾರಣ ಅವುಗಳು ಅದನ್ನು ತಿಂದ್ಕೊಂಡು ಬದುಕ್ತವೆ. ಸೊ ನಮಗೆ ಅದನ್ನು ಕರಗಿಸ್ತಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ಅದು ಪ್ರೋಟೀನ್ ಕೊಡಲಂಗಿಲ್ಲ. ನೆಕ್ಸ್ಟ್, ಸಸ್ಯದ ಜೀವಕೋಶದ ಗೋಡೆಯು ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟು ಗಟ್ಟಿಯಾದ ರಚನೆಯಾಗಿದ್ದು ಇದು ಸಸ್ಯಕ್ಕೆ ಆಧಾರವನ್ನು ನೀಡುತ್ತದೆ. ಸೊ ಸಸ್ಯ ಅಂದರೆ ರಿಜಿಡ್ ಆಗಿರೋಕ್ಕೆ, ಸಸ್ಯ ಅಷ್ಟು ಎತ್ತರವಾಗಿ ನಿಲ್ಲೋದಕ್ಕೆ ಸಹಕಾರಿ ಆಗ್ತಕ್ಕಂಥದ್ದೇ ಈ ಒಂದು ಸೆಲ್ ವಾಲ್ ಅಂತ ಕರಿತೀವಿ, ಸಸ್ಯ ಕೋಶಪೊರೆ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಪ್ರೋಟೀನ್ ಸಂಶ್ಲೇಷಣೆಗೆ ಕಾರಣವಾದ ಜೀವಕೋಶದ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಹದಲ್ಲಿ ಪ್ರೋಟೀನ್ ಎನರ್ಜಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಮೈಟೋಕಾಂಡ್ರಿಯಾ, ಆಲ್ರೆಡಿ ನಾವು ನೋಡಿದ್ದೀವಿ. ಸೊ ಅದೇ ರೀತಿಯಾಗಿ ಈ ಒಂದು ಪ್ರೋಟೀನ್ ಉತ್ಪಾದನೆ ಆಗಬೇಕಂದ್ರೆ ಯಾವ ಅಂಗಾಂಶ ಕಾರಣ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ರೈಬೋಸೋಮ್ ಇಲ್ಲಿ ಸರಿಯಾಗುತ್ತೆ. ನಾನು ಆಲ್ರೆಡಿ ಇದನ್ನು ಕೂಡ ಹೇಳಿದ್ದೇನೆ, ಲೈಸೋಸೋಮ್ ಮತ್ತು ರೈಬೋಸೋಮ್ ನಡುವೆ ಡಿಫ್ರೆನ್ಸನ್ನು ಹೇಳಿದೆ ನಿಮಗೆ. ಸೊ ಈ ರೈಬೋಸೋಮ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಈ ಒಂದು ಏನಪ್ಪ ಅಂದರೆ ಪ್ರೋಟೀನ್ ಉತ್ಪಾದನೆ ಆಗಲು ಬಳಸ್ತಕ್ಕಂಥ ಅಂಗಾಂಶವಾಗಿದೆ. ಈ ಅಂಗಾಂಶದ ಮೂಲಕನೇ ನಮ್ಮ ದೇಹದಲ್ಲಿ ಪ್ರೋಟೀನ್ ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋದಾದರೆ ರೈಬೋಸೋಮ್ಗಳಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ನಡೆಯುವ ಸ್ಥಳವಾಗಿದೆ. ಇವುಗಳನ್ನು ಪ್ರೋಟೀನ್ ಕಾರ್ಖಾನೆಗಳಂತ ನೋಡ್ರಿ, ಪ್ರೋಟೀನ್ ಫ್ಯಾಕ್ಟರಿ ಅಂತ ಕೂಡ ಕರೀತಾರೆ ರೈಬೋಸೋಮನ್ನು. ನೆಕ್ಸ್ಟ್, ಜೀವಕೋಶದ ನಿಯಂತ್ರಣ ಕೇಂದ್ರ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ, ನಮ್ಮ ಬಾಡಿಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವ್ದು ಹೇಳ್ರಿ, ಅದು ಬ್ರೇನ್ ಆಗಿದೆ. ಸೊ ನಮ್ಮ ದೇಹವನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೇಂದ್ರ ಬ್ರೇನ್ ಆಗಿದೆ. ಸೊ ಅದೇ ರೀತಿಯಾಗಿ ಈ ಸೆಲ್ಲನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೇಂದ್ರ ಯಾವುದಪ್ಪ ಅಂತಂದ್ರೆ ಅದು ನ್ಯೂಕ್ಲಿಯಸ್, ಕೋಶ ಕೇಂದ್ರ ಅಂತ ಕರಿತೀವಿ. ಸೊ ನ್ಯೂಕ್ಲಿಯಸ್ ಒಳಗಡೆ DNA ಇರುತ್ತೆ. ಸೊ ಅದು ಏನಪ್ಪ ಅಂದರೆ ಇಡೀ ಸೆಲ್ನ ಎಲ್ಲ ಕಾರ್ಯಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ನೆಕ್ಸ್ಟ್, ಇಲ್ಲೇನಿದೆ, ಕೋಶ ಕೇಂದ್ರವು ಆನುವಂಶಿಕ ವಸ್ತುಗಳನ್ನು, ಅಂದರೆ ಅದು DNA ಹೊಂದಿರುತ್ತದೆ, ಅದನ್ನು ಹೇಳಿದ್ನಲ್ಲ. ಸೊ ಅದನ್ನು ಕೊಟ್ಟಿದ್ದಾರೆ. ಮತ್ತು ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ಮತ್ತು ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುತ್ತದೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುವ ಆದರೆ ಪ್ರಾಣಿ ಜೀವಕೋಶಗಳಲ್ಲಿ ಇಲ್ಲದ ರಚನೆ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಸಸ್ಯ ಜೀವಕೋಶ, ಸಸ್ಯ ಪ್ಲ್ಯಾಂಟ್ ಸೆಲ್ ಒಳಗಡೆ ಕಂಡು ಬರುತ್ತೆ. ಸೊ ಅದು ಮತ್ತು ಎನಿಮಲ್ ಸೆಲ್ ಒಳಗಡೆ, ಅಂದರೆ ಪ್ರಾಣಿಗಳಲ್ಲಿ ಕಂಡು ಬರೋಂಗಿಲ್ಲ. ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಸೊ 3 ಟೈಪ್ ಇದ್ದಾವೆ. ಸೊ ಇದರಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಮೈಟೋಕಾಂಡ್ರಿಯಾ ಅಂತ ಬಂದಾಗ ಇದು ಏನು ಉತ್ಪಾದನೆ ಮಾಡುತ್ತೆ, ಎನರ್ಜಿ ಉತ್ಪಾದನೆ ಮಾಡುತ್ತೆ ಅಂತ ಹೇಳಿದ್ದೇನೆ. ಸೊ ಇದು ಬರಲ್ಲ, ಯಾಕಂತಂದರೆ ಇದು ಎರಡೂ ಕಡೆನೂ ಇರುತ್ತೆ, ಎರಡಕ್ಕೆ ಎನರ್ಜಿ ಬೇಕು. ಸೊ ಹಾಗಾಗಿ ಎನರ್ಜಿ ಎರಡೂ ಕಡೆನೂ, ಅಂದರೆ ಪ್ರಾಣಿ ಜೀವಕೋಶದಲ್ಲಿ ಕೂಡ ಇರುತ್ತೆ, ಸಸ್ಯ ಜೀವಕೋಶದಲ್ಲಿ ಕೂಡ ಇರುತ್ತೆ. ಇನ್ನು ಕ್ಲೋರೋಪ್ಲಾಸ್ಟ್ ಅನ್ನುವುದು ಓನ್ಲಿ ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ.
ಇದು ಬರೀ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ. ಸೊ ಇದ್ರ ಕೆಲಸ ಏನು, ಇದು ಏನಪ್ಪ ಅಂತಂದರೆ ಫೋಟೋಸಿಂಥಸಿಸ್ ಅಥವಾ ಏನಪ್ಪ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತೆ. ಇದು ಏನಪ್ಪ ಸೂರ್ಯನ ಕಿರಣಗಳನ್ನು ಬಳಸ್ಕೊಂಡು ಸೊ ಇದು ಸ್ಟಾರ್ಚ್ ಅನ್ನುವಂಥದ್ದನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಕ್ಲೋರೋಪ್ಲಾಸ್ಟ್ ಸಸ್ಯದಲ್ಲಿ ಮಾತ್ರ ಕಂಡು ಬರುತ್ತೆ, ಪ್ರಾಣಿಗಳಲ್ಲಿ ಕಂಡು ಬರಂಗಿಲ್ಲ. ಹಾಗಾಗಿ ಇನ್ನೂ ಯಾವ್ಯಾವ ಕಂಡು ಬರಂಗಿಲ್ಲಪ್ಪ ಅಂತಂದರೆ ವ್ಯಾಕ್ಯೂೋಲ್ ಅಂತ ಕರಿತೀವಿ. ಸೊ ವ್ಯಾಕ್ಯೂೋಲ್ ಕಂಡು ಬರಂಗಿಲ್ಲ, ಮತ್ತು ಸೆಲ್ ವಾಲ್ ಅಂತ ಕರಿತೀವಿ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೆಲ್ ವಾಲ್ ಕೂಡ ಪ್ರಾಣಿಗಳಲ್ಲಿ ಕಂಡು ಬರಂಗಿಲ್ಲ ಸ್ನೇಹಿತರೆ. ಸೊ ಇನ್ನು ಪ್ರಾಣಿಗಳಲ್ಲಿ ಕಂಡು ಬರುತ್ತೆ ಮತ್ತು ಸಸ್ಯದಲ್ಲಿ ಯಾವುದು ಕಂಡು ಬರಂಗಿಲ್ಲ ಅಂದರೆ ಅದು ಲೈಸೋಸೋಮ್ ಆಗಿದೆ. ಸೊ ಲೈಸೋಸೋಮ್ ಅನ್ನುವಂಥದ್ದು ಬರೀ ಪ್ರಾಣಿಗಳಲ್ಲಿ ಕಂಡು ಬರುತ್ತೆ. ಇಲ್ಲಿ ಕ್ಲೋರೋಪ್ಲಾಸ್ಟ್, ವ್ಯಾಕ್ಯೂಲ್ ಮತ್ತು ಸೆಲ್ ವಾಲ್ ನೆನ್ಪಿಟ್ಕೊಳ್ರಿ ಇವುಗಳನ್ನು. ನೆಕ್ಸ್ಟ್ ನೋಡೋದಾದರೆ ಕ್ಲೋರೋಪ್ಲಾಸ್ಟ್ಗಳು ದ್ಯುತಿ ಸಂಶ್ಲೇಷಣೆಗಾಗಿ ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುತ್ತವೆ, ಪ್ರಾಣಿ ಜೀವಕೋಶಗಳು ದ್ಯುತಿ ಸಂಶ್ಲೇಷಣೆ ನಡೆಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಸ್ವಲ್ಪ ಜನ ಟಫ್ ಅನಿಸಿದ್ರು, ಸ್ಪೀಡ್ ಅನಿಸಿದ್ರೆ ಒಂದು ಸ್ವಲ್ಪ ಏನಪ್ಪ ಕಡಿಮೆ ಇಟ್ಕೊಂಡು ನೋಡ್ಕೊಡ್ರಿ, ಅಂದರೆ ಸ್ಪೀಡನ್ನು ಕಡಿಮೆ ಇಟ್ಕೊಂಡು ನೋಡ್ಕೊಡ್ರಿ. ಸೊ ಈಸಿ ಅನಿಸಿದ್ರೆ ಒಂದು ಸ್ವಲ್ಪ ಸ್ಪೀಡನ್ನ ಜಾಸ್ತಿ ಇಟ್ಕೊಂಡು ನೋಡ್ಕೊಡ್ರಿ. ಯಾಕಂದರೆ ನಾನು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೆ ಮ್ಯಾಚ್ ಆಗೋ ರೀತಿಯಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ನೆಕ್ಸ್ಟ್ ತನ್ನದೇ ಆದಂತಹ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರತಕ್ಕಂಥ ಜೀವಕೋಶದ ಅಂಗಾಂಶ ಯಾವುದು ಅಂತ ಕೇಳ್ತಾರೆ. ಸೊ ಸೆಲ್ಫ್ ಅಂದರೆ ನಾವು ಇಷ್ಟು ದಿನ ಎಲ್ಲ ಕಡೆ ನೋಡಿದ್ವಿ, ಎಲ್ರಿಗೂ ಗೊತ್ತಿದೆ ನ್ಯೂಕ್ಲಿಯಸ್ ಅಥವಾ ಏನಪ್ಪ ಅಂದರೆ ಜೀವಕೋಶ ಕೇಂದ್ರದಲ್ಲಿ DNA ಇರುತ್ತೆ ಅಂತ ಕೇಳ್ತೇವೆ. ಬಟ್ ಅದನ್ನು ಬಿಟ್ಟು ಇನ್ನೂ ಒಂದಿಷ್ಟು ಕಡೆ DNA ಕಂಡು ಬರುತ್ತೆ. ಅದು ಎಲ್ಲಿಯಪ್ಪ ಅಂತಂದರೆ ಮೊದಲನೇದಾಗಿ ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಮೈಟೋಕಾಂಡ್ರಿಯಾ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇನ್ನೂ ಎರಡು ಡಿಫ್ರೆಂಟ್ ಇದ್ದಾವೆ, ಬಟ್ ಏನಪ್ಪ ಅಂದರೆ ಕ್ವಶನ್ಗಳನ್ನು ಜಾಸ್ತಿ ಕವರ್ ಮಾಡೋ ಉದ್ದೇಶದ ಮೂಲಕ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಸೊ ನಿಮಗೆ ಹೋಗ್ತಾ ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ತಾ ಹೋದರೆ ನಿಮಗೆ ಅದ್ರ ಬಗ್ಗೆ ತಿಳಿತಾ ಹೋಗುತ್ತೆ. ಮತ್ತೆ ಪದೇ ಆಗಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆಪ್ಷನ್ ಸಿ ಮೈಟೋಕಾಂಡ್ರಿಯಾ ಆಗುತ್ತೆ. ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಮಿಡ್ಗಳು ನೋಡ್ರಿ, ಪ್ಲಾಸ್ಮಿಡ್ಗಳು ಕಂಡು ಬರ್ತಕ್ಕಂಥದ್ದು ಸಸ್ಯಗಳಲ್ಲಿ. ಸೊ ಪ್ಲಾಸ್ಮಿಡ್ಗಳಲ್ಲಿ ಮತ್ತು ಮೈಟೋಕಾಂಡ್ರಿಯಾದಲ್ಲಿ ತಮ್ಮದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವುದರಿಂದ ಇವುಗಳನ್ನು ಅರೆ ಸ್ವಾಯತ್ತ ಅಂಗಾಂಶಗಳು ಅಂತ ಕರೀತಾರೆ. ಅದರಿಂದ ಸೆಲ್ಫ್ ರೆಪ್ಲಿಕೇಟಿಂಗ್ ಅಂಗಾಂಶ ಅಂತ ಕರೀತಾರೆ. ಸೊ ಅವುಗಳು ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕೋಶಪರೆಯ ಒಳಗಿರುವ ದ್ರವ ಪದಾರ್ಥವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಅಂದರೆ ಫ್ಲೂಯಿಡ್, ಈ ಒಂದು ಸೆಲ್ನ ಮೆಂಬ್ರೇನ್ ಒಳಗಡೆ ಇರತಕ್ಕಂಥ ಒಂದು ಫ್ಲೂಯಿಡ್ಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಸೆಲ್ ಮೆಂಬ್ರೇನ್ ಒಳಗಡೆ ಇರತಕ್ಕಂಥದಕ್ಕೆ ಸೈಟೋಪ್ಲಾಸ್ಮ್ ಅಂತ ಕರೀತಾರೆ. ಸೈಟೋಪ್ಲಾಸ್ಮ್ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಸೈಟೋಪ್ಲಾಸ್ಮ್ ಹಿಂದಕ್ಕೆ ಒಂದು ನಿಮಿಷ. ಓಕೆ, ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕೋಶ ದ್ರವ್ಯವು ಜೀವಕೋಶದ ಒಳಭಾಗದಲ್ಲಿರುವ ಜಲ್ಲಿಯಂತಹ ದ್ರವವಾಗಿದ್ದು ಇಲ್ಲಿ ಹೆಚ್ಚಿನ ಅಂಗಾಂಶಗಳು ಕಂಡು ಬರುತ್ತವೆ. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದರೆ ಅದು ಇಲ್ಲ ಅಂದಿದ್ರೆ ಏನಾಗ್ತಿತ್ತಪ್ಪ ಅಂತಂದರೆ ಸೆಲ್ ಒಳಗಡೆ ಎಲ್ಲವೂ ಒಂದಕ್ಕೊಂದು ಅಂಟುಕೊಂಡು ಅವು ಏನಪ್ಪ ಅಂದರೆ ಫ್ರ್ಯಾಕ್ಚರ್ ಆಗ್ತಾ ಇತ್ತು. ಸೊ ಅಂದರೆ ಹೊಡಿತಾ ಇತ್ತು. ಸೊ ಅದಕ್ಕೋಸ್ಕರ ನಾವು ಎಲ್ಲ ಸರಿಯಾದ ಅಟ್ಮಾಸ್ಫಿಯರನ್ನು ರೆಡಿ ಮಾಡ್ತಕ್ಕಂಥದ್ದು ಈ ಒಂದು ಕೋಶ ದ್ರವ್ಯವಾಗಿದೆ. ಸೊ ಅದು ಇರಲೇಬೇಕಾಗತ್ತೆ, ಲುಬ್ರಿಕೆಂಟ್ ಇರುತ್ತೆ. ಸೊ ಆ ರೀತಿಯಾಗಿ ಅದು ಎಲ್ಲ ಅಂಗಾಂಶಗಳಿಗೆ ತಮ್ಮ ಕೆಲಸಗಳನ್ನು ಮಾಡೋದಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಒಂದು ಇದಾಗುತ್ತೆ. ನೆಕ್ಸ್ಟ್ ಹೋಗೋಣ. ಮಾನವ ದೇಹದಲ್ಲಿನ ಅತಿ ಉದ್ದವಾದಂತಹ ಜೀವಕೋಶ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ನಮ್ಮ ದೇಹದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥದ್ದು, ದೊಡ್ಡದು ಅಂತ ಕೇಳಿಲ್ಲ ಅವರು, ಉದ್ದವಾಗಿರೋದು ಕೇಳಿದ್ದಾರೆ. ಕ್ವಶನನ್ನು ಕರೆಕ್ಟಾಗಿ ನೋಡ್ಕೊಡ್ರಿ. ಉದ್ದವಾಗಿರೋದು ಯಾವುದಪ್ಪ ಅಂದರೆ ಇದಕ್ಕೆ ನ್ಯೂರಾನ್ ಅಂತ ಕರಿತೀವಿ, ನರಕೋಶ ಅಂತ ಕರಿತೀವಿ. ಸೊ ಈ ಒಂದು ನರಕೋಶ ಇದೆಯಲ್ಲ, ಇದು ನಮ್ಮ ದೇಹದಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ಜೀವಕೋಶವಾಗಿದೆ. ನೆಕ್ಸ್ಟ್, ಅತಿ ದೊಡ್ಡದು ಅಂತ ಬಂದಾಗ ಇದು ಓಮ್ ಆಗುತ್ತೆ, ಅತಿ ಸಣ್ಣದು ಅಂತ ಬಂದಾಗ ಅದು ಸ್ಪರ್ಮ್ ಆಗುತ್ತೆ. ನೆಕ್ಸ್ಟ್, ಬ್ಯಾಕ್ಟೀರಿಯಾದಲ್ಲಿ ಮೈಟೋಕಾಂಡ್ರಿಯಾದ ಕಾರ್ಯವನ್ನು ನಿರ್ವಹಿಸುವ ರಚನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಬ್ಯಾಕ್ಟೀರಿಯಾದಲ್ಲಿ ಮೈಟೋಕಾಂಡ್ರಿಯಾದಂತೆ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಮೀಸೋಸೋಮ್ ಅಂತ ಕರಿತೀವಿ. ಮೀಸೋಸೋಮ್ ಅನ್ನುವಂಥದ್ದು ಯಾವುದೇ ಒಂದು ಬ್ಯಾಕ್ಟೀರಿಯಾದಲ್ಲಿ ಮೈಟೋಕಾಂಡ್ರಿಯಾ ಏನು ಕೆಲಸ ಮಾಡುತ್ತೆ, ಎನರ್ಜಿಯನ್ನು ಉತ್ಪಾದನೆ ಮಾಡುತ್ತೆ. ಸೊ ಅದೇ ರೀತಿ ಬ್ಯಾಕ್ಟೀರಿಯಾದಲ್ಲಿ ಎನರ್ಜಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅದು ಮೀಸೋಸೋಮ್. ನೆನ್ಪಿಟ್ಕೊಡ್ರಿ, ಬ್ಯಾಕ್ಟೀರಿಯಾದಂತಹ ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಆಲ್ಮೋಸ್ಟ್ ಆ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಗೊತ್ತಿರುತ್ತೆ, ಮಾಡಿಲ್ಲ ಅಂದರೆ ಹೇಳ್ತಾ ಹೋಗ್ತೀನಿ ಕೆಲವೊಂದು ಕಡೆ. ಅದನ್ನು ತಿಳ್ಕೊಂಡು ನಿಮಗೆ ಯಾವುದು ಗೊತ್ತಿಲ್ಲ ಅದನ್ನು ನೋಟ್ಸ್ ಕೂಡ ಮಾಡ್ತಾ ಹೋಗ್ರಿ. ಸೊ ಪ್ರೋಕ್ಯಾರಿಯೋಟಿಕ್ ಅಂದರೆ ಏನು? ಪ್ರೋ ಅಂದರೆ
ಅದ್ರ ಬಗ್ಗೆ ಅದ್ರೊಳಗಡೆ ಯಾವುದೇ ನ್ಯೂಕ್ಲಿಯಸ್ ಇರೋಂಗಿಲ್ಲ ಮತ್ತು ಸ್ಪೆಸಿಫೈಡ್ ಇದು ಇರೋಂಗಿಲ್ಲ, ಏನು ಆರ್ಗಾನ್ಗಳಿರಂಗಿಲ್ಲ. ಸೊ ಪ್ರೋಕ್ಯಾರಿಯೋಟಿಕ್ ಆಗುತ್ತೆ. ಬ್ಯಾಕ್ಟೀರಿಯಾ ಕೂಡ ಒಂದು ಪ್ರೋಕ್ಯಾರಿಯೋಟಿಕ್. ಮೊನೇರಾದಲ್ಲಿ ಬರ್ತಕ್ಕಂಥ ಎಲ್ಲ ಜೀವಿಗಳು ಪ್ರೋಕ್ಯಾರಿಯೋಟಿಕ್ ಆಗಿರ್ತವೆ. ಸೊ ಅದೇ ರೀತಿ ಯೂಕ್ಯಾರಿಯೋಟಿಕ್ ಅಂದರೆ ನಮ್ಮ ದೇಹದಲ್ಲಿ ಕಂಡು ಬರ್ತಕ್ಕಂಥ ಸೆಲ್, ಅಂದರೆ ಇದರಲ್ಲಿ ಪ್ರಾಪರ್ ಆಗಿರ್ತಕ್ಕಂಥ ನ್ಯೂಕ್ಲಿಯಸ್ಸು, ಮೈಟೊಕಾಂಡ್ರಿ ಎಲ್ಲ ರೀತಿಯಾದ ಭಾಗಗಳು ಇರ್ತವೆ. ಇದಕ್ಕೆ ಯೂಕ್ಯಾರಿಯೋಟಿಕ್ ಅಂತ ಕರೀತಾರೆ. ನೆಕ್ಸ್ಟ್, ಫ್ಲೂಯಿಡ್ ಮೊಸೈಕ್ ಮಾದರಿಯು ಯಾವುದರ ರಚನೆಯನ್ನು ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಫ್ಲೂಯಿಡ್ ಮೊಸೈಕ್ ಮಾದರಿ ಯಾವುದರ ರಚನೆಯನ್ನು ವಿವರಿಸುತ್ತದೆ ಅಂತಂದರೆ ಪ್ಲಾಸ್ಮಾ ಮೆಂಬ್ರೇನ್. ನೋಡ್ರಿ, ಹೆಸರಲ್ಲೇ ಇದೆ ಫ್ಲೂಯಿಡ್ ಅಂತ ಇದೆ. ಫ್ಲೂಯಿಡ್ ಅನ್ನುವಂಥದ್ದು ಏನಪ್ಪ ಅಂದರೆ ಈ ಪ್ಲಾಸ್ಮಾ ಮೆಂಬ್ರೇನ್ ಫ್ಲೂಯಿಡನ್ನು ಯಾವ ರೀತಿಯಾಗಿ ಹಿಡಿದಿಟ್ಟುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥದ್ದು ಫ್ಲೂಯಿಡ್ ಮೊಸೈಕ್ ಮಾದರಿಯಾಗಿದೆ. ಸೊ ಸಿಂಗರ್ ಮತ್ತು ನಿಕೋಲ್ಸನ್ ಇದನ್ನು ಪ್ರಸ್ತಾಪಿಸಿದರು. ಫ್ಲೂಯಿಡ್ ಮೊಸೈಕ್ ಮಾಡೆಲನ್ನು ಪ್ರಸ್ತಾಪಿಸಿದವರು ಯಾರಪ್ಪ ಅಂತಂದರೆ ಸಿಂಗರ್ ಮತ್ತು ನಿಕೋಲ್ಸನ್ ರವರು. ಈ ಮಾದರಿಯ ಜೀವಕೋಶದ ಪೊರೆಯನ್ನು ಪ್ರೋಟೀನ್ಗಳನ್ನು ಹೊಂದಿರುವ ದ್ರವ ಲಿಪಿಡ್ ದ್ವಿಪದರದ ಎಂದು ವಿವರಿಸುತ್ತದೆ. ನೆಕ್ಸ್ಟ್, ಜೀವಕೋಶದ ಅಡುಗೆ ಮಣಿ ಎಂದು ಯಾವ ಅಂಗಾಂಶವನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಅಡುಗೆ ಮಣಿ ಅಂದ ತಕ್ಷಣ ನಮ್ಗೆ ಏನು ನೆನಪು ಬರುತ್ತೆ, ಅಲ್ಲಿ ನಮಗೆ ಆಹಾರ ಉತ್ಪಾದನೆ ಆಗುತ್ತೆ. ಸೊ ಅದೇ ರೀತಿಯಾಗಿ ನಮ್ಮ ಜೀವಕೋಶದಲ್ಲಿ ಆಹಾರ ಉತ್ಪಾದನೆ ಆಗ್ತಕ್ಕಂಥದ್ದು ನಮ್ಮದೇ ಅಂತಲ್ಲ. ಸೊ ಈ ಸಸ್ಯದ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಕ್ವಶನ್ದಲ್ಲಿ ಕೊಟ್ಟಿಲ್ಲ, ಬಟ್ ಆಪ್ಷನ್ಗಳು ನೋಡ್ದಂಗೆ ನಮ್ಗೆ ಗೊತ್ತಾಗುತ್ತೆ. ಸೊ ಸಸ್ಯದಲ್ಲಿ ಅಡುಗೆ ಮಣಿ ಅಂತ ಯಾವುದನ್ನು ಕರೀತಾರೆ, ಆಹಾರ ಉತ್ಪಾದನೆ ಆಗ್ತಕ್ಕಂಥದ್ದು ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಕ್ಲೋರೋಪ್ಲಾಸ್ಟ್ ಅನ್ನುವಂಥದ್ದು ಏನಪ್ಪ ಅಂದರೆ ಅದು ಹೇಳಿದೆ ನಾನು, ಏನಪ್ಪ ಎನರ್ಜಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಎನರ್ಜಿ ಅಲ್ಲ, ಈ ಒಂದು ಸ್ಟಾರ್ಚನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಕ್ಲೋರೋಪ್ಲಾಸ್ಟ್ ಆಗುತ್ತೆ. ಸೊ ಆ ರೀತಿಯಾಗಿ ಅದಕ್ಕೆ ಕಿಚನ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ವಾಟ್ ಈಸ್ ದ ಮೆಂಬ್ರೇನ್ ಸರೌಂಡಿಂಗ್ ದ ವ್ಯಾಕ್ಯೂಲ್ ಕಾಲಡ್ ಅಂತ ಕೇಳಿದ್ದಾರೆ. ಅಂದರೆ ರಸದಾನಿ. ವ್ಯಾಕ್ಯೂಲ್ ಅಂದರೆ ಏನು, ಕನ್ನಡದಲ್ಲಿ ರಸದಾನಿ ಅಂತ ಕರೀತಾರೆ. ರಸದಾನಿಯನ್ನು ಸುತ್ತುವರೆದಿರುವ ಪೊರೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ರಸದಾನಿಯನ್ನು ಸುತ್ತುವರೆದಿರ್ತಕ್ಕಂಥ ಪೊರೆಯನ್ನು ಟೋನೋಪ್ಲಾಸ್ಟ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಆಪ್ಷನ್ಗಳು ನೋಡಿದಾಗ ನಾವು ಎಲಿಮಿನೇಟ್ ಕೂಡ ಮಾಡ್ಬೋದು. ಲ್ಯೂಕೋಪ್ಲಾಸ್ಟ್ ಅಂದ್ರೆ ಏನು, ಇದು ಫ್ಯಾಟನ್ನು ಸ್ಟೋರ್ ಮಾಡ್ತಕ್ಕಂಥದ್ದು ಶಕ್ತಿಯನ್ನು ಹೊಂದಿದೆ. ಅದೇ ರೀತಿ ಸೈಟೋಪ್ಲಾಸ್ಟ್ ಅಂತ ಅಂದರೆ ಇದು ಸೆಲ್ ಒಳಗಡೆ ಬರುತ್ತೆ. ಸೊ ಅದೇ ರೀತಿಗೆ ಅಮೈಲೋಪ್ಲಾಸ್ಟ್ ಅಂತಂದರೆ ಅಮೈಲೋಸನ್ನು ಇದು ಸ್ಟೋರ್ ಮಾಡುತ್ತೆ. ಅದೇ ರೀತಿಯಾಗಿ ಟೋನೋಪ್ಲಾಸ್ಟ್ ಅಂತಂದರೆ ಇದು ವ್ಯಾಕ್ಯೂಲ್ನ ಒಂದು ಮೆಂಬ್ರೇನ್ ಆಗಿದೆ. ನೆಕ್ಸ್ಟ್, ಟೋನೋಪ್ಲಾಸ್ಟ್ ಎಂಬುದು ಸಸ್ಯ ಜೀವಕೋಶದಲ್ಲಿನ ಕೇಂದ್ರ ರಸದಾನಿಯನ್ನು ಸುತ್ತುವರೆದಿರುವ ಅರೆ ಪಾರಗಮ್ಯ ಪೊರೆಯಾಗಿದೆ. ಅಂದರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೇವೆ. ಅಂದರೆ ಯಾವುದನ್ನು ಒಳಗೆ ಬಿಡಬೇಕು, ಯಾವುದನ್ನು ಬಿಡಬಾರ್ದು ಅನ್ನೋದು ಗೊತ್ತಿರುತ್ತೆ. ಸೊ ಅದಕ್ಕೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೇವೆ. ನೆಕ್ಸ್ಟ್, ಲಿಪಿಡ್ಗಳು ಮತ್ತು ಸ್ಟೆರಾಯ್ಡ್ಗಳ ಸಂಶ್ಲೇಷಣೆಯಲ್ಲಿ ತೊಡಗಿರುವ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಲಿಪಿಡ್ ಅಂತ ಬಂದಾಗ ಲಿಪಿಡ್ ಅಂದರೆ ಫ್ಯಾಟ್. ಸೊ ಇದನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಸಂಶ್ಲೇಷಣೆ ಮಾಡ್ತಕ್ಕಂಥದ್ದು ಕೋಶದೊಳಗಡೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗುತ್ತೆ. ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಈ ಲಿಪಿಡ್ ಅನ್ನುವಂಥವ್ರು ಹಿಂಗೆ ನೆನ್ಪಿಟ್ಕೊಡ್ರಿ, ಎರಡು ಬರ್ತವೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಅಂದ್ರೆ ಏನು, ಇದು ನ್ಯೂಕ್ಲಿಯಸ್ ಇದೆಯಲ್ಲ, ಸೊ ಇದ್ರ ಸುತ್ತಲೂ ಈ ರೀತಿಯ ಜಿಗ್ಜಾಗ್ ಟೈಪ್ ಇರುತ್ತೆ. ಸೊ ಸ್ಮೂತ್ ಆಗಿರೋದಂದರೆ ಅದರ ಮೇಲೆ ಏನೂ ಇರೋಂಗಿಲ್ಲ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಅದ್ರ ಮೇಲೆ ರೈಬೋಸೋಮ್ಗಳು ಇರ್ತವೆ. ಈ ರೀತಿಯಾಗಿ ರೈಬೋಸೋಮ್ಗಳು ಇರ್ತವೆ. ಸೊ ರೈಬೋಸೋಮ್ ಕೆಲಸ ಏನು, ಇವು ಪ್ರೋಟೀನ್ ಸಂಶ್ಲೇಷಣೆ ಮಾಡ್ತವೆ. ಪ್ರೋಟೀನ್ ಮಾಡ್ತವೆ. ಸೊ ಆ ರೀತಿಯಾಗಿ ರಫ್ ಎಂಡೋಪ್ಲಾಸ್ಮಿಕ್ ಅಂದರೆ ಅದ್ರ ಮೇಲ್ಗಡೆ ರೈಬೋಸೋಮ್ ಇರ್ತವೆ. ಸೊ ಅದಕ್ಕೋಸ್ಕರ ಅಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ಆಗುತ್ತೆ ಅಂತ ನೆನ್ಪಿಟ್ಕೊಳ್ರಿ. ಸ್ಮೂತ್ ಅಂತ ಬಂದಾಗ ಏನಪ್ಪ ಅಂತಂದರೆ ಅಲ್ಲಿ ಸ್ಮೂತ್ ಅಂದರೆ ಲಿಪಿಡ್, ಫ್ಯಾಟ್ ಏನಿರುತ್ತೆ ಅದು ಸ್ಮೂತ್ ಆಗಿರುತ್ತೆ. ಸೊ ಆ ರೀತಿಯಾಗಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಈ ಒಂದು ಫ್ಯಾಟ್ ಅಥವಾ ಲಿಪಿಡ್ಗಳು ಉತ್ಪಾದನೆ ಆಗ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, SCR ಅಂದರೆ ಶಾರ್ಟ್ ಫಾರ್ಮ್, ಅದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ. ಸೊ ಲಿಪಿಡ್ ಚಯಾಪಚಯ ಮತ್ತು ವಿಷಹರಣಕ್ಕೆ ಕಾರಣವಾಗಿದೆ, ಆದರೆ ರಫ್ ಎಂಡೋಪ್ಲಾಸ್ಮಿಕ್ ಪ್ರೋಟೀನ್ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ನೆಕ್ಸ್ಟ್, ಕೋಶ ಸಿದ್ಧಾಂತವನ್ನು ಪ್ರತಿಪಾದಿಸಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಅಂದರೆ ಸೆಲ್ ಥಿಯರಿಯನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾವುದು ಅಂತ ಕೇಳಿದ್ದಾರೆ. ಸೊ ಕೆಲವೊಂದಿಷ್ಟು ಏನಪ್ಪ ಅಂದರೆ ತಿಳ್ಕೊಳ್ಳೋದಿರುತ್ತೆ, ಕೆಲವೊಂದಿಷ್ಟನ್ನು ನೆನ್ಪಿಟ್ಕೊಳ್ಳೋದಿರುತ್ತೆ. ಸೊ ಎರಡೂದರಲ್ಲಿ ನೀವು ತುಂಬ ಚಾಣಾಕ್ಷತೆಯಿಂದ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೈನ್ಸ್ ಹೆಂಗಂತಂದ್ರೆ ತುಂಬ ಇಂಟ್ರೆಸ್ಟ್ ಕೊಟ್ಟರೆ ಭಾರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಸೊ ನೀವು ಏನಾದರೂ ಟಫ್ ಅಪ್ಪ ಇದು ನಮಗೆ ಬರಂಗೇನೇ ಇಲ್ಲ ಅಂತ ಅಂದ್ಕೊಂಡ್ರೆ ಸೊ ಇದು ಒಟ್ಟು ಬರಂಗೇನೇ ಇಲ್ಲ. ಸೊ ಆ ರೀತಿಯಾಗಿ ನೀವು ಸ್ವಲ್ಪ ಇಂಟ್ರೆಸ್ಟ್ ಕಾನ್ಸಂಟ್ರೇಟ್ ಮಾಡಿ ಒಂದಲ್ಲ ಎರಡು ಸಲ ಓದಿದ್ರೆ ಅಂದರೆ ತನ್ನಷ್ಟಕ್ಕೆ ತಾನೇ ನೆನ್ಪು ಉಳಿತಾ ಹೋಗುತ್ತೆ. ಮತ್ತು ಇದ್ರ ಮೇಲೆ ಜಾಸ್ತಿ ಸಬ್ಜೆಕ್ಟನ್ನು ಒಂದು ಸಲ
ಆಗಲಿ 2 ಸಲ ನೀವು ಥಿಯರಿಯನ್ನು ಕವರ್ ಮಾಡಿ ಅದಾದಮೇಲೆ ಅದ್ರ ಮೇಲ್ಗಡೆ MCQಗಳನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ನೀವು ಎಷ್ಟು ಸೈನ್ಸ್ ಒಳಗಡೆ MCQ ಸಾಲ್ವ್ ಮಾಡ್ತೀರೋ ನಿಮಗೆ ಅಷ್ಟೊಂದು ನೆನಪು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಬಿ ನೋಡಿ. ಅಂದರೆ ಸ್ಕ್ಲೀಡನ್ ಆ್ಯಂಡ್ ಸ್ವ್ಯಾನ್ ಇವರಿಬ್ಬರು ಏನಪ್ಪ ಅಂದ್ರೆ ಇವರಿಬ್ಬರು ಸೇರಿಕೊಂಡು ಸೆಲ್ ಥಿಯರಿ ಅನ್ನುವಂತಹ ಒಂದು ಥಿಯರಿಯನ್ನು ಬೆಳಕಿಗೆ ತಂದರು. ಸ್ಕ್ಲೀಡನ್ ಯಾವ ಹೆಸರು ನೋಡ್ರಿ, ಮತಿಯಾಸ್ ಸ್ಲೈಡನ್ ಮತ್ತು ಥಿಯೋಡರ್ ಸ್ವ್ಯಾನ್ ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಎಂದು ತಿಳಿಸಿರ್ತಕ್ಕಂಥ ಕೋಶ ಸಿದ್ಧಾಂತವನ್ನು ರೂಪಿಸಿದ್ರು. ಅಂದರೆ ಎಲ್ಲ ಒಂದು ಜೀವಿಗಳು ಸಸ್ಯವಾಗಿರಲಿ ಪ್ರಾಣಿಯಾಗಿರಲಿ ಯಾವುದೇ ಒಂದು ಸೂಕ್ಷ್ಮ ಜೀವಿಗಳಾಗಿರಲಿ ಅವು ಕೋಶದ ಮೂಲಕ ಮಾಡಲ್ಪಟ್ಟಿವೆ ಅಂತ ಒಂದು ಥಿಯರಿಯನ್ನು ಪ್ರತಿಪಾದಿಸಿದರು. ಯಾರು ಇವರಿಬ್ಬರು ಕುಡ್ಕೊಂಡು ಯಾರು ಮಿಥಿಯಾಸ್ ಸ್ಲೈಡನ್ ಮತ್ತು ಥಿಯೋಡರ್ ಸ್ವಾನ್ ವ್ಯಕ್ತಿಯಾಗಿದ್ದಾರೆ. ದ ಸೆಲ್ ಥಿಯರಿ ಅನ್ನುವಂಥದ್ದನ್ನು ಪ್ರತಿಪಾದಿಸಿದವರು. ನೆನ್ಪಿಟ್ಕೊಡ್ರಿ, ಒಳ್ಳೆ ರಿಪೀಟ್ ಮಾಡ್ತಾ ಇರ್ತೀನಿ, ನೋಡ್ಕೊಡ್ರಿ. ನೆಕ್ಸ್ಟ್, ಯೋಜಿತ ಜೀವಕೋಶದ ಸಾವು ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. ದ ಪ್ರೊಸೆಸ್ ಆಫ್ ಪ್ರೋಗ್ರಾಮ್ಡ್ ಸೆಲ್ ಡೆತ್ ಈಸ್ ನೋನ್ ಆ್ಯಸ್ ಅಂತ ಕೇಳ್ತಾರೆ. ಅಂದರೆ ಇಷ್ಟು ದಿನಗಳಾದಮೇಲೆ ಈಗ ನೋಡ್ರಿ, ಯಾವುದೇ ಒಂದು ಮೊಬೈಲ್ ಆಗಿರಲಿ ಎಲ್ಲದಕ್ಕೂ ಒಂದು ಎಕ್ಸ್ಪೈರ್ ಅನ್ನೋದಿರುತ್ತೆ. ಸೊ ವ್ಯಕ್ತಿ ಆಗಿರಲಿ, ಸೊ ಅದೇ ರೀತಿಯಾಗಿ ಸೆಲ್ಗೂ ಕೂಡ ಒಂದು ಎಕ್ಸ್ಪೈರ್ ಇರುತ್ತೆ. ಸೊ ಅದನ್ನು ಏನಪ್ಪ ಅಂದರೆ ಪ್ರಕ್ರಿಯೆನ ಇದು ಸರಾಗಗೊಳಿಸೋರು ಯಾರು ಅಂತ ಕೇಳಿದ್ದಾರೆ. ಸೊ ಅವ್ರು ಯಾರಪ್ಪ ಅಂದರೆ ಅಪೋಪ್ಟೋಸಿಸ್ ಅಂತ ಕರಿತೇವೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಸೊ ಇದು ಕೂಡ ಕ್ವಶನ್ಗಳು ರಿಪೀಟ್ ಆಗಿರ್ತಕ್ಕಂಥದ್ದು, ಅವುಗಳನ್ನ ತೊಗೊಂಡಿರ್ತೀನಿ. ಮೋಸ್ಟ್ ಟೈಮ್ಸ್ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವು. ಸೊ ಇದರಲ್ಲಿ ನೀವು ಏನಪ್ಪ ಅಂದ್ರೆ ಒಂದು ಕೂಡ ಮಿಸ್ ಆಗಬಾರ್ದು. ಈ ವಿಡಿಯೋನ 1 ಸಲ 2 ಸಲ ನೋಡ್ಕೊಡ್ರಿ, ನೆನ್ಪುಳಿತವೆ. ಸೊ ಆ ರೀತಿಯಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿ ಫೋಕಸ್ಡ್ ಆಗಿ ಕೂತ್ಕೊಡ್ರಿ. ನೆಕ್ಸ್ಟ್, ಅಪೋಪ್ಟೋಸಿಸ್ ಎನ್ನುವುದು ಜೀವಕೋಶವು ಹಾನಿಗೊಳಗಾದಾಗ ಅಥವಾ ಇನ್ನೂ ಮುಂದೆ ಅಗತ್ಯವಿಲ್ಲದಿದ್ದಾಗ ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುವ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಅಂದರೆ ಅದು ಏನಪ್ಪ ಅಂದರೆ ಜೀವಕೋಶ ಹಾನಿ ಆಗಬಹುದು ಅಥವಾ ಏನಪ್ಪ ಅಂದರೆ ಅದರ ಕೆಲಸ ಮುಗಿತು ಅಂತ ಅಂದಾಗ ತನ್ನನ್ನು ತಾನೇ ನಷ್ಟಗೊಳಿಸೋದಕ್ಕೆ ಅಪೋಪ್ಟೋಸಿಸ್ ಅಂತ ಕರಿತೀವಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕೋಶ ಕೇಂದ್ರ ಪೊರೆಯನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಲ್ಯಾಕ್ಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಯಾವುದರಲ್ಲಿ ಇಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಪ್ರೋಕ್ಯಾರಿಟಿಕ್ ಸೆಲ್ ಅಂತ ಕೊಟ್ಟಿದ್ದಾರೆ, ಯೂಕ್ಯಾರಿಟಿಕ್ ಸೆಲ್, ಪ್ಲಾಂಟ್ ಸೆಲ್, ಎನಿಮಲ್ ಸೆಲ್. ಸೊ ಇಲ್ಲಿ ನೋಡ್ತಾ ಹೋದಂತೆ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಪ್ರೋಕ್ಯಾರಿಟಿಕ್ ಸೆಲ್. ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರೋಕ್ಯಾರಿಟಿಕ್ ಸೆಲ್ ಏನಪ್ಪ ಅಂತಂದರೆ ಅದರೊಳಗಡೆ ಕೋಶ ಪೊರೆ ಇರಂಗಿಲ್ಲ. ಕೋಶ ಅಂದ್ರೇ ನ್ಯೂಕ್ಲಿಯಸ್ ಪೊರೆ ಇರಂಗಿಲ್ಲ. ಸೊ ಹಾಗಾಗಿ ನಿಮಗೆ ನ್ಯೂಕ್ಲಿಯಸ್ ಕೂಡ ಪ್ರಾಪರ್ ಆಗಿ ಕಂಡು ಬರಂಗಿಲ್ಲ. ಸೊ ಪ್ರೋಕ್ಯಾರಿಟಿಕ್, ಯೂಕ್ಯಾರಿಟಿಕ್ ಅಂದರೆ ಫುಲ್ಲಿ ಡೆವಲಪ್ಡ್ ಅಂದರೆ ಜಾಸ್ತಿ ಡೆವಲಪ್ ಆಗಿರತಕ್ಕಂಥ ಸೆಲ್ ಆಗಿರುತ್ತೆ. ನಮ್ಮ ದೇಹದಲ್ಲಿ ಕಂಡು ಬರ್ತಕ್ಕಂಥದ್ದು ಯೂಕ್ಯಾರಿಟಿಕ್ ಸೆಲ್. ಸೊ ಅದೇ ರೀತಿ ಬ್ಯಾಕ್ಟೀರಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಪ್ರೋಕ್ಯಾರಿಟಿಕ್ ಸೆಲ್ ಆಗಿರುತ್ತೆ. ಸೊ ಪ್ರೋಕ್ಯಾರಿಟಿಕ್ ಜೀವಕೋಶವು ಬ್ಯಾಕ್ಟೀರಿಯಾದಂತೆ ನಿರ್ದಿಷ್ಟ ಕೋಶ ಕೇಂದ್ರ ಮತ್ತು ಪೊರೆಬದ್ಧ ಅಂಗಾಂಶಗಳನ್ನು ಹೊಂದಿರುವುದಿಲ್ಲ. ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ವಸ್ತುಗಳನ್ನು ಪ್ಯಾಕಿಂಗ್ ಮಾಡುವ ಮತ್ತು ರವಾನಿಸುವ ಜವಾಬ್ದಾರಿಯನ್ನು ಯಾವ ಅಂಗಾಂಶ ಹೊಂದಿದೆ ಅಂತ ಕೇಳ್ತಾರೆ. ಸೊ ಒಂದು ಸೆಲ್ ಒಳಗಡೆ ವಸ್ತುಗಳನ್ನು ಪ್ಯಾಕಿಂಗ್ ಮಾಡೋದು ಮತ್ತು ಅದನ್ನು ಟ್ರಾನ್ಸ್ಫರ್ ಮಾಡತಕ್ಕಂಥ ಕೆಲಸವನ್ನು ಯಾರಿಗೆ ಇಟ್ಟಿದ್ದಾರೆ ಅಥವಾ ಯಾವ ಒಂದು ಅಂಗಾಂಶ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಕೇಳಿದರೆ ಇದಕ್ಕೆ ಗಾಲ್ಗಿ ಉಪಕರಣ ಅಥವಾ ಗಾಲ್ಗಿ ಅಪ್ಯಾರಿಟಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ. ಪೋಸ್ಟ್ ಆಫೀಸ್ ಆಫ್ ದ ಸೆಲ್ ಅಂತ ಕೂಡ ಕರೀತಾರೆ. ಇದೊಂದು ಪೋಸ್ಟ್ ಆಫೀಸ್ ಯಾವ ರೀತಿಯಾಗಿ ಬರುತ್ತೋ ಕೆಲಸ ಮಾಡುತ್ತೆ. ಯಾವುದನ್ನು ಯಾವ್ದ್ರ ಹತ್ರ ಏನೇ ಬರಲಿ ಅದನ್ನು ಪ್ಯಾಕೆಟ್ ಮಾಡೋದು, ಅದು ಕಳಿಸೋದು, ಪ್ಯಾಕೆಟ್ ಮಾಡೋದು, ಅದು ಕಳಿಸೋದು ಮಾಡುತ್ತೆ. ಸೊ ಇದು ಗಾಲ್ಗಿ ಅಪ್ಯಾರಿಟಸ್ ಆಗುತ್ತೆ. ಗಾಲ್ಗಿ ಉಪಕರಣವು ಗಾಲ್ಗಿ ಉಪಕರಣವು ಪ್ರೋಟೀನ್ ಮತ್ತು ಲಿಪಿಡ್ಗಳನ್ನು ಮಾರ್ಪಡಿಸಿ ವಿಂಗಡಿಸಿ ಪ್ಯಾಕ್ ಮಾಡುವ ಕೆಲಸವನ್ನು ಇದು ಮಾಡುತ್ತೆ. ಗಾಲ್ಗಿ ಅಪ್ಯಾರಿಟಸ್ ಅಂದ್ರೂ ಪ್ಯಾಕ್ ಮಾಡುತ್ತೆ, ಕಳಿಸುತ್ತೆ. ನೆನ್ಪಿಟ್ಕೊಳ್ರಿ, ಇಷ್ಟು ಮಾತ್ರ ನೆನ್ಪಿಟ್ಕೊಳ್ರಿ. ಪೋಸ್ಟ್ ಆಫೀಸ್ ಆಫ್ ದ ಸೆಲ್ ಅಂತ ಕೂಡ ಕೇಳ್ತಾರೆ ಪ್ರಶ್ನೆಗಳಲ್ಲಿ. ಯಾವುದನ್ನು ಪೋಸ್ಟ್ ಆಫೀಸ್ ಆಫ್ ದ ಸೆಲ್ ಅಂತ ಕೂಡ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಕೆಲವೊಂದು ಸಲ ಏನಪ್ಪ ಅಂದರೆ ಪ್ಯಾಕ್ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಯಾವುದು ಕೂಡ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಇನ್ನೂ ಕೆಲವೊಂದು ಕಡೆ ಪೊಲೀಸ್ ಸ್ಟೇಷನ್ ಆಫ್ ದ ಸೆಲ್ ಅಂತ ಕೂಡ ಕೇಳ್ತಾರೆ. ಸೊ ಅದಕ್ಕೆಲ್ಲ ಗಾಲ್ಗಿ ಅಪ್ಯಾರಿಟಸ್ಸು ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ಪ್ರೋಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಆನುವಂಶಿಕ ವಸ್ತುವು ಎಲ್ಲಿ ಕಂಡುಬರುತ್ತದೆ ಅಂತ ಕೇಳ್ತಾರೆ. ಸೊ ಯಾವುದೇ ಒಂದು ಪ್ರೋಕ್ಯಾರಿಯೋಟಿಕ್, ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರೋಕ್ಯಾರಿಯೋಟ್ ಒಳಗಡೆ ನ್ಯೂಕ್ಲಿಯಸ್ ಮೆಂಬ್ರೇನ್ ಇರಂಗಿಲ್ಲ. ಸೊ ಹಾಗಾಗಿ ಅದು ಏನಪ್ಪ ಅಂದರೆ ಅದರೊಳಗಡೆ ಯಾವುದೇ ಅಂಗಾಂಶಗಳು ಸರಿಯಾಗಿ ಡಿಸೈನ್ ಆಗಿರಂಗಿಲ್ಲ. ಸೊ ಅದರೊಳಗಡೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಆನುವಂಶಿಕ ಅಂದರೆ ಈಗ ನಮ್ಮ ಪ್ರಾಪರ್ ಡೆವಲಪ್ಡ್ ಸೆಲ್, ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ DNA ಇರುತ್ತೆ ಆನುವಂಶಿಕತೆಯಿಂದ. ಬಟ್ ಪ್ರೋಕ್ಯಾರಿಯೋಟಿಕ್ ಒಳಗಡೆ DNA ಎಲ್ಲಿ ಕಂಡು ಬರುತ್ತೆ, ಆನುವಂಶಿಕ ವಸ್ತು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ, ನ್ಯೂಕ್ಲಿಯಾಯ್ಡ್ ಒಳಗಡೆ ಈ ಒಂದು DNA ಕಂಡು ಬರ್ತಕ್ಕಂಥದ್ದು.
ಪ್ರೊಕ್ಯಾರಿಯೋಟ್ಗಳಲ್ಲಿ ಕೋಶ ಕೇಂದ್ರವಿಲ್ಲದ ಕಾರಣ ಅವುಗಳು DNA ನ್ಯೂಕ್ಲಿಯೈಡ್ ಎಂಬ ಪ್ರದೇಶದಲ್ಲಿ ಸಂಗ್ರಹವಾಗುತ್ತದೆ. DNA ನ್ಯೂಕ್ಲಿಯೈಡ್ ಅಂತೆ ಅದೊಂದು ಫ್ಲೂಯಿಡ್ ಒಳಗಡೆ ಸಂಗ್ರಹವಾಗಿರುತ್ತೆ. ಸೊ ಇದ್ರೊಳಗಡೆ ಪ್ರೊಕ್ಯಾರಿಯೋಟ್ ಒಳಗಡೆ ಏನಪ್ಪ ಅಂದರೆ DNA ರೌಂಡ್ ಶೇಪ್ ಇರುತ್ತೆ. ಸೊ ರೌಂಡ್ ಶೇಪ್ ಇರುತ್ತೆ. ಸೊ ನಮ್ಮದ್ರೊಳಗಡೆ ಹೆಲಿಕ್ಸ್ ಮಾಡೆಲ್ದಾಗಿರುತ್ತೆ. ನೆಕ್ಸ್ಟ್, ವರ್ಣತಂತುಗಳು ಪ್ರಧಾನವಾಗಿ ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ಕೇಳಿದ್ದಾರೆ. ಸೊ ಕ್ರೋಮೋಸೋಮ್ಗಳು ಪ್ರೈಮರಿಲಿ ಮೇಡಪ್ ಆಪ್ ಅಂತ ಕೇಳಿದ್ದಾರೆ. ಸೊ ಕ್ರೋಮೋಸೋಮ್ಗಳು ಯಾವುದರಿಂದ ಮಾಡಲ್ಪಟ್ಟಿರುತ್ತವೆ ಅಂದರೆ, ಕ್ರೋಮೋಸೋಮ್ ಅಂದರೆ ಏನು, ಇದು ಒಂದು ಅನುವಂಶಿಕತೆಯ ಒಂದು ಭಾಗವಾಗಿರುತ್ತೆ. ಸೊ ಇದು ಮಾಡಲ್ಪಟ್ಟಿರೋದು ಮೇನಾಗಿ DNA ಮತ್ತು ಪ್ರೋಟೀನ್, DNA ಮತ್ತು ಪ್ರೋಟೀನ್ದಿಂದ ಈ ಒಂದು ಕ್ರೋಮೋಸೋಮ್ಗಳು ಮಾಡಲ್ಪಟ್ಟಿರುತ್ತೆ. ಸೊ ನಮ್ಮ ದೇಹದಲ್ಲಿ ಟೋಟಲ್ 23 ಪೇರ್ ಆಫ್ ಕ್ರೋಮೋಸೋಮ್ ಇರ್ತವೆ. ಸೊ 23 ಪೇರ್ ಆಫ್ ಕ್ರೋಮೋಸೋಮು, ಅದರೊಳಗಡೆ 22ಕ್ಕೆ ಅಟೋಸೋಮ್ಸ್ ಅಂತ ಕರೀತಾರೆ. ಇವಕ್ಕೆ ಅಟೋಸೋಮ್ ಅಂತ ಕರೀತಾರೆ. ಸೊ ಒಂದು ಪೇರಿಗೆ ಏನಂತ ಕರೀತಾರೆ, ಅಲೋಸೋಮ್. ಅಂದರೆ ಈ ಒಂದು ಪೇರ್ ಕ್ರೋಮೋಸೋಮ್ ಏನಿದಾವಲ್ಲ, ಸೊ ಇದು ನಮ್ಮ ದೇಹದಲ್ಲಿ ಏನಪ್ಪಾ ಅಂತಂದರೆ ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ತಕ್ಕಂಥ ಕ್ರೋಮೋಸೋಮ್ ಆಗಿರುತ್ತೆ. ನೆಕ್ಸ್ಟ್, ಜೀವಕೋಶದ ಪೋಸ್ಟ್ ಮ್ಯಾನ್ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಕೇಳಿದೆ. ನೋಡ್ರಿ, ಆಲ್ರೆಡಿ ಹೇಳಿದ್ದೇನೆ, ಪೋಸ್ಟ್ ಆಫೀಸ್ ಅಂತ ಕೂಡ ಹೇಳ್ಬೋದು, ಪೋಸ್ಟ್ ಮ್ಯಾನ್ ಅಂತ ಕೂಡ ಹೇಳ್ಬೋದು. ಸೊ ಯಾವುದು ನೋಡ್ರಿ, ಇಲ್ಲಿ ಮಾತ್ರ ತಪ್ಪಬಾರದು. ನೀವು ಈ ರೀತಿಯೇ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆಗಳಲ್ಲಿ ತಪ್ಪಲೇಬಾರದು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಗಾಲ್ಗಿ ಆಪರೇಟರ್ಸ್ ಅನ್ನುವಂಥದ್ದು ಪೋಸ್ಟ್ ಆಫೀಸ್ ಅಥವಾ ಪೋಸ್ಟ್ ಮ್ಯಾನ್ ಆಫ್ ದ ಸೆಲ್ ಅಂತ ಕೂಡ ಕರೀತಾರೆ. ಸೊ ವಿವರಣೆ ಏನಪ್ಪ ಅಂದರೆ, ಇದು ವಸ್ತುಗಳನ್ನು ಸ್ವೀಕರಿಸಿ ವಸ್ತುಗಳನ್ನು ತಗೊಳುತ್ತೆ. ಪೋಸ್ಟ್ ಆಫೀಸ್ ಟೈಪ್ ಕೆಲಸ ಮಾಡುತ್ತೆ. ವಸ್ತುಗಳನ್ನು ತಗೊಳುತ್ತೆ, ಪ್ಯಾಕೆಟ್ ಮಾಡುತ್ತೆ, ಅದನ್ನು ನೆಕ್ಸ್ಟ್ ರವಾನಿಸುತ್ತೆ. ನೆಕ್ಸ್ಟ್ ಅಂತಿಮ ತಾಣಕ್ಕೆ ಇದು ತಲುಪಿಸುತ್ತೆ. ಮೇನ್ ಆಗಿ ಪ್ರೋಟೀನನ್ನು ಈ ರೀತಿಯಾಗಿ ಮಾಡತಕ್ಕಂಥದ್ದು ಕೆಲಸವನ್ನು ಇದು ಮಾಡುತ್ತೆ. ನೆಕ್ಸ್ಟ್, ಮಾನವ ದೇಹದಲ್ಲಿನ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಹದಲ್ಲಿರ್ತಕ್ಕಂಥ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಅಂತ ಕೇಳಿ. ಸೊ ನಾನು ಎರಡನೇ ಪ್ರಶ್ನೆನ ಡಿಸ್ಕಸ್ ಮಾಡುವಂಥ ಸಮಯದಲ್ಲಿ ಇದ್ರ ಬಗ್ಗೆ ಆನ್ಸರ್ನ ಕೂಡ ಹೇಳಿದ್ದೇನೆ. ಸೊ ಯಾರಿಗೆ ಗೊತ್ತಿರುತ್ತೆ ಅವರು ಆನ್ಸರ್ ಮಾಡ್ತಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಸ್ಪರ್ಮ್, ಶುಕ್ರಾಣು ಮಾನವ ದೇಹದ ಅತ್ಯಂತ ಚಿಕ್ಕ ಜೀವಕೋಶ ಆಗಿದೆ ಸ್ನೇಹಿತರೆ, ನೆನ್ಪಿಟ್ಕೊಡ್ರಿ. ಸೊ ಇದ್ರ ಬಗ್ಗೆ ಆಲ್ರೆಡಿ ನೋಡಿ, ಮಾನವ ದೇಹದಲ್ಲಿ ಗಾತ್ರದ ಅತ್ಯಂತ ಚಿಕ್ಕ ಜೀವಕೋಶ ಶುಕ್ರಾಣುವಾಗಿರುತ್ತೆ. ನೆಕ್ಸ್ಟ್, ನ್ಯೂಕ್ಲಿಯೋಲಸ್ ಕಾರ್ಯವು ಯಾವುದನ್ನು ಉತ್ಪಾದಿಸುವುದು ಅಂತ ಕೇಳಿದ್ದಾರೆ. ಸೊ ನ್ಯೂಕ್ಲಿಯೋಲಸ್ ಅನ್ನುವಂಥದ್ದು ಯಾವ ಕಾರ್ಯವನ್ನು ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ನ್ಯೂಕ್ಲಿಯೋಲಸ್ ಅಂದ್ರೆ ಏನು, ನ್ಯೂಕ್ಲಿಯಸ್ನ ಸೆಂಟ್ರಿಗೆ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಸೊ ಇದು ಏನು ಮಾಡುತ್ತೆ, ಯಾವುದನ್ನು ಉತ್ಪಾದನೆ ಮಾಡುತ್ತೆ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ರೈಬೋಸೋಮ್ಸ್. ರೈಬೋಸೋಮ್ಗಳು ಎಂತಂದ್ರೇನು, ಪ್ರೋಟೀನ್ ಸಿಂಥಸಿಸ್ ಮಾಡೋದು ರೈಬೋಸೋಮ್ಗಳು. ಸೊ ಈ ಒಂದು ರೈಬೋಸೋಮನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾವುದಂದ್ರೆ ಅದು ನ್ಯೂಕ್ಲಿಯೋಲಸ್ ಕೋಶ ಕೇಂದ್ರದ ಒಳಗಿರುವ ಭಾಗವಾಗಿದ್ದು ಇಲ್ಲಿ ರೈಬೋಸೋಮ್ಗಳು ಉತ್ಪತ್ತಿ ಆಗುತ್ತವೆ. ಅಂದರೆ ನ್ಯೂಕ್ಲಿಯಸ್ ಒಂದು ಸೆಲ್ ಇದೆ, ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇದೆ. ಸೊ ಇದ್ರ ಒಳಗಡೆ ಈ ನ್ಯೂಕ್ಲಿಯೋಲಸ್ ಕಂಡುಬರುತ್ತೆ. ಸೊ ಇದು ರೈಬೋಸೋಮನ್ನು ಉತ್ಪಾದನೆ ಮಾಡ್ತಕ್ಕಂಥ ಅಂಗಾಂಶವಾಗಿದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಪೊರೆರಹಿತ ಅಂಗಾಂಶವಾಗಿದೆ ಅಂತ ಕೇಳ್ತಾರೆ. ಸೊ ಅಂದರೆ ಪೊರೆರಹಿತ ಅಂದರೆ ಸೆಲ್ ಇಲ್ಲೇ ಇರ್ತಕ್ಕಂಥದ್ದು, ನಾನ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಲೈಸೋಸೋಮ್ಗೆ ಪೊರೆ ಇದೆ. ಸೊ ಇದು ಆಗುತ್ತೆ, ಇದು ಸರಿಯಾದ ಉತ್ತರ ಆಗಂಗಿಲ್ಲ. ವ್ಯಾಕ್ಯೂಲ್ಗೂ ಕೂಡ ಪೊರೆ ಇದೆ. ಸೊ ಇಲ್ಲಿ ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ರೈಬೋಸೋಮ್ ಏನಿದೆಯಲ್ಲ, ಸೊ ಇದಕ್ಕೆ ನಾನ್ ಮೆಂಬ್ರೇನ್ ರಹಿತ ಒಂದು ಅಂಗಾಂಶವಾಗಿದೆ. ಸೊ ಇಲ್ಲಿ ನೋಡಿ, ಹೆಚ್ಚಿನ ಅಂಗಾಂಶಗಳಂತೆ ರೈಬೋಸೋಮ್ಗಳು ಲಿಪಿಡ್ ಪೊರೆಯಿಂದ ಆವೃತವಾಗಿಲ್ಲ, ಇವಕ್ಕೆ ಲಿಪಿಡ್ ಪೊರೆ ಇರಂಗಿಲ್ಲ. ಸೊ ಅದಕ್ಕೋಸ್ಕರನೇ ನಾನ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ಜೀವಕೋಶದಲ್ಲಿ ಕೋಶ ಕೇಂದ್ರವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾವುದೊಂದು ಜೀವಕೋಶದಲ್ಲಿ ಕೋಶ ಕೇಂದ್ರ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ತುಂಬ ಸಲ ರಿಪೀಟ್ ಆಗಿದೆ. ಸೊ 2 ಟೈಪ್ ನ್ಯೂಕ್ಲಿಯಸ್ ಬರ್ತವೆ. ಸೊ ಇನ್ನೊಂದು ಕೆಮಿಸ್ಟ್ರಿ ಒಳಗಡೆ ಬರುತ್ತೆ ಮತ್ತು ಇಲ್ಲಿ ಬಯಾಲಜಿ ಒಳಗಡೆ ಬರುತ್ತೆ. ಬಯಾಲಜಿ ಅಂದ ತಕ್ಷಣ ಬಿ ನೆನ್ಪಿಟ್ಕೊಡ್ರಿ, ರಾಬರ್ಟ್ ಬ್ರೌನ್ ಅನ್ನುವಂಥ ವ್ಯಕ್ತಿಯು ಒಂದು ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಆಗ್ತಾರೆ. ಸೊ ಇಲ್ಲಿ ನೋಡ್ರಿ, ವಿವರಣೆ ಹೇಳೋದಾದ್ರೆ, ರಾಬರ್ಟ್ ಬ್ರೌನ್ 1831ರಲ್ಲಿ ಆರ್ಕಿಡ್ ಬೇರಿನ ಜೀವಕೋಶದಲ್ಲಿ ಕೋಶ ಕೇಂದ್ರವನ್ನು ಕಂಡುಹಿಡಿದರು. ಆರ್ಕಿಡ್ ಅನ್ನುವಂತಹ ಒಂದು ಬೇರು ಒಳಗಡೆ, ಸಸ್ಯದ ಬೇರು ಒಳಗಡೆ ಇವರು ಜೀವಕೋಶವನ್ನು ಕಂಡುಹಿಡ್ತಾರೆ. ನೆಕ್ಸ್ಟ್,
ಶಿಲೀಂಧ್ರದ ಜೀವಕೋಶದ ಗೋಡೆಯ ಪ್ರಮುಖ ಅಂಶ ಯಾವುದು ಅಂತ ಕೇಳ್ತಾರೆ. ಶಿಲೀಂಧ್ರ ಅಂದ್ರೇನು? ಫಂಗಸ್ ಅಂತ ಕೂಡ ಕರಿತೇವೆ. ಫಂಗಲ್ ಸೆಲ್ ಒಳಗಡೆ ಸೆಲ್ ವಾಲ್ನ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಅಂತ ಕೇಳ್ತಾರೆ. ಸೊ ಫಂಗಸ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಯಾವುದರಿಂದ ಮಾಡಲ್ಪಟ್ಟಿದೆ? ಆಪ್ಷನ್ ಬಿ ಚಿಟಿನ್. ಕೈಟಿನ್ ಅನ್ನುವಂಥದ್ದು ಮೂಲಕ ಫಂಗಲ್ ಸೆಲ್ ಮಾಡಲ್ಪಟ್ಟಿರುತ್ತೆ. ಸೊ ಸೆಲ್ಯುಲೋಸ್ ಮೂಲಕ ಸಸ್ಯ ಸೆಲ್ ಮಾಡಲ್ಪಟ್ಟಿರುತ್ತೆ, ಅಂದರೆ ಸಸ್ಯಕ್ಕೆ ಸೆಲ್ವಾಲ್ ಸೆಲ್ಯುಲೋಸು. ಸೊ ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾ ಅಂತ ಬಂದಾಗ ಪೆಕ್ಟಿನಿಂದ ಮಾಡಲ್ಪಟ್ಟಿರುತ್ತೆ ಬ್ಯಾಕ್ಟೀರಿಯಾ. ಇನ್ನು ಲಿಗ್ನಿನ್ ಅನ್ನುವಂಥದ್ದು ಸಸ್ಯದ ಹೊರಪದರ, ಅಂದರೆ ಏನು ಈಗ ಚಕ್ಕೆ ರೀತಿಯಾಗಿರುತ್ತಲ್ಲ ಸಸ್ಯದ ಗಟ್ಟಿಯಾದ ಪದರ. ಸೊ ಅದರ ಒಂದು ಸೆಲ್ವಾಲ್ ಇರುತ್ತಲ್ಲ ಅದು ಲಿಗ್ನಿನ್ನಿಂದ ಮಾಡಲ್ಪಟ್ಟಿರುತ್ತೆ ಸ್ನೇಹಿತರೆ. ಆಪ್ಷನ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಆಗುತ್ತೆ. ಚಿಟಿನ್ ಅನ್ನುವಂಥದ್ದು ಫಂಗಲ್ ಸೆಲ್ ವಾಲ್ ಮೇಡಪ್ ಆಫ್ ಚಿಟಿನ್. ಸಸ್ಯಗಳು ಸೆಲ್ಯುಲೋಸ್ ಬಳಸಿದರೆ ಶಿಲೀಂಧ್ರದ ಗೋಡೆಗಳು ಚಿಟಿನನ್ನು ಬಳಸ್ತವೆ. ಪಾಲಿಸಕ್ಕರೈಡಿಂದ ಮಾಡಲ್ಪಟ್ಟಿರುತ್ತವೆ. ಪಾಲಿಸಕ್ಕರೈಡ್, ಮೊನೊಸಕ್ಕರೈಡ್ ಅಂತ ಈ ಒಂದು ಸಕ್ಕರೆ ಇದು ಬರ್ತವೆ. ನೆಕ್ಸ್ಟ್, ಯೂಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಆಮ್ಲಜನಕ ಸಹಿತ ಉಸಿರಾಟದ ತಾಣ ಯಾವುದು ಅಂತ ಕೇಳಿದೆ. ನೋಡ್ರಿ, ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ನಮ್ಮ ಒಂದು ದೇಹದಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಅಥವಾ ಆಮ್ಲಜನಕ ಸಹಿತ ಉಸಿರಾಟದ ಒಂದು ತಾಣ ಯಾವುದು ಅಂತ ಅಂದರೆ ಇದು ಮೈಟೋಕಾಂಡ್ರಿಯಾ. ನಾನು ಆಲ್ರೆಡಿ ಹೇಳಿದ್ದೀನಿ ಹಿಂದಿನ ಸೆಷನ್ ಒಳಗಡೆ. ಸೊ 2 ರೀತಿಯಾಗಿ ಎನರ್ಜಿ ಉತ್ಪಾದನೆ ಆಗುತ್ತೆ. ಸೆಲ್ ಒಳಗಡೆ 2 ರೀತಿಯಾಗಿ ಎನರ್ಜಿ ಉತ್ಪಾದನೆ ಆಗುತ್ತೆ. ಒಂದು ಏನಪ್ಪಾ ಅಂತಂದರೆ ಆಮ್ಲಜನಕವನ್ನು ಬಳಸ್ಕೊಂಡಾಗುತ್ತೆ, ಅದು 36 ATP ಎನರ್ಜಿ. 36 ATP ಎನರ್ಜಿ ಏನಿದೆಯಲ್ಲ ಇದು ಆಮ್ಲಜನಕವನ್ನು ಬಳಸ್ಕೊಂಡಾಗುತ್ತೆ. ಇನ್ನು 2 ATP ಏನಿದೆಯಲ್ಲ, ಸೊ ಟೋಟಲ್ 38 ATP ಆದರೆ ಸೊ 2 ATP ಎನರ್ಜಿ ಆಮ್ಲಜನಕವನ್ನು ಬಳಸದೆ ಆಗುತ್ತೆ, ಎನರ್ಜಿ ರೆಡಿ ಆಗುತ್ತೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಸಿ ಮೈಟೋಕಾಂಡ್ರಿಯಾದೊಳಗಡೆ ಆಮ್ಲಜನಕವನ್ನು ಬಳಸ್ಕೊಂಡು ಎನರ್ಜಿಯನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಇದಕ್ಕೆ ಕ್ರೆಬ್ ಸೈಕಲ್ ಅಂತ ಕೂಡ ಕರೀತಾರೆ. ಕ್ರೆಬ್ ಸೈಕಲ್ ನೆನ್ಪಿಟ್ಕೊಡ್ರಿ, ಸೈಕಲ್. ನೆಕ್ಸ್ಟ್, ಪ್ರೋಟೋಪ್ಲಾಸಮ್ ಪದವನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಪ್ರೋಟೋಪ್ಲಾಸಮ್ ಅಂದರೆ ಏನು? ಪ್ರೋಟೋಪ್ಲಾಸಮ್ ಅನ್ನುವಂಥದ್ದು ಒಂದು ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಇರತಕ್ಕಂಥ ಪದಾರ್ಥಕ್ಕೆ, ದ್ರವ ಪದಾರ್ಥಕ್ಕೆ ಪ್ರೋಟೋಪ್ಲಾಸಮ್ ಅಂತ ಕರಿತೇವೆ. ಸೈಟೋಪ್ಲಾಸಮ್ ಮತ್ತು ಪ್ರೋಟೋಪ್ಲಾಸಮ್ ಅಂತ 2 ಬರ್ತವೆ. ಸೊ ಅದೇ ರೀತಿಯಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾರಪ್ಪ ಅಂತಂದರೆ ಆಪ್ಷನ್ ಎ ಪುರ್ಕಿಂಜೆ ಅನ್ನುವಂತಹ ವ್ಯಕ್ತಿಯು ಈ ಒಂದು ಪ್ರೋಟೋಪ್ಲಾಸಮ್ ಅನ್ನುವಂತಹ ಒಂದು ಪದವನ್ನು ಕಂಡು ಹಿಡಿದಿರತಕ್ಕಂಥ ವ್ಯಕ್ತಿಯಾಗಿರುತ್ತದೆ. ಇವರು ಯಾವಾಗಂದರೆ 1839ರಲ್ಲಿ ಜೀವಕೋಶದ ದ್ರವ ಪದಾರ್ಥಕ್ಕಾಗಿ ಪ್ರೋಟೋಪ್ಲಾಸಮ್ ಎಂಬ ಪದವನ್ನು ನೀಡಿದರು. ನೆಕ್ಸ್ಟ್, ಜೀವಕೋಶದ ಮೆದುಳು ಎಂದು ಕೆಳಗಿನ ಯಾವುದನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಜೀವಕೋಶದ ಮೆದುಳು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಮೆದುಳು ಏನಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯಸ್, ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದು ಅವಶ್ಯಕತೆ ಇಲ್ಲ ಅನ್ಕೊತೀನಿ, ಆಲ್ರೆಡಿ ಹೇಳಿದ್ದೀನಿ. ಸೊ ಜೀವಕೋಶ ನಮ್ಮದರಲ್ಲಿ ಹಾಗೆ ಮೆದುಳು, ಅದೇ ರೀತಿಯಾಗಿ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಅನ್ನುವಂಥದ್ದು ಅಥವಾ ಕೋಶ ಕೇಂದ್ರ ಅನ್ನುವಂಥದ್ದು ಮೆದುಳಿನ ರೀತಿಯಾಗಿ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಸೊ ಕೋಶ ಕೇಂದ್ರವು ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಸಂಯೋಜಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ. ಸೊ ಇಲ್ಲಿಗೆ ಇವತ್ತಿನ ಪ್ರಶ್ನೆಗಳು ಮುಗಿದು ಅನ್ಕೊತೀನಿ. 20 ಪ್ರಶ್ನೆಗಳು ಆಗಿದ್ದು, 30 ಪ್ರಶ್ನೆಗಳು ಮುಗ್ದಿದ್ದಾವೆ. ಸೊ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಇದೇ ರೀತಿಯಾಗಿ ಡೈಲಿ ಒಂದೊಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಬಂದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಟಾಪಿಕ್ ಮೋಸ್ಟ್ ಡಿಫಿಕಲ್ಟ್ ಅನಿಸುತ್ತೋ ಅದನ್ನು ಕೂಡ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ನಾನು ನಿಮಗೆ ಡಿಸ್ಕಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.